ಹೃದಯದ ಆವರ್ತನ ಚಕ್ರ. What is cardiac cycle? So cardiac cycle we have only two keywords. One is systole, another one is diastole. ಡೈ ಅಂದ್ರೆ ಏನು? ಡಬಲ್ ಅಂತ ಅರ್ಥ ಅಲ್ವಾ? ಡಬಲ್ ಅಂದ್ರೆ ಏನಾಗಿರೋದು? ನಾರ್ಮಲ್ ಸೈಜ್ ಚಿಕ್ಕದಾಗಿರೋದು, ಸೈಜ್ ಹಾರ್ಟ್ ಇಂದು ಡಬಲ್ ಆದ್ರೆ ದಟ್ ಈಸ್ ಕಾಲ್ಡ್ ಆಸ್ ಡಯಾಸ್ಟೋಲ್. ಚಿಕ್ಕದಾದ್ರೆ ದಟ್ ಈಸ್ ಕಾಲ್ಡ್ ಆಸ್ ಸಿಸ್ಟೋಲ್. ನೆನ್ಪಿಟ್ಕೊಬೋದಾ? ಡೈ ಅನ್ನೋ ಪದನ ನೆನ್ಪಿಟ್ಕೊಳ್ಳಿ. ಡೈ ಮೀನ್ಸ್ ಚಿಕ್ಕದಾಗಿರೋ ಹಾರ್ಟ್ ಸೈಜ್ ಡಬಲ್ ಆಗುತ್ತೆ. ಬಟ್ ಆಕ್ಚುಯಲ್ ಸೈಜ್ ಎಷ್ಟಿರುತ್ತೆ? ದೊಡ್ಡದೇ ಇರುತ್ತೆ ಹಾರ್ಟ್ ಇಂದು. ಕೆಲವು ಸಲ ಬ್ಲಡ್ ಪಂಪ್ ಆಗುವಾಗ ಚಿಕ್ಕದಾಗುತ್ತೆ, ಕಾಂಟ್ರಾಕ್ಟ್ ಆಗೋದ್ರಿಂದ ಬ್ಲಡ್ ಆಚೆಗೆ ಜಂಪ್ ಆಗುತ್ತೆ. ಸೊ ಚಿಕ್ಕದಾಗತ್ತಲ್ವಾ, ಕಾಂಟ್ರಾಕ್ಟ್ ಆಗೋದನ್ನ ವಿ ಕಾಲ್ ಇಟ್ ಆಸ್ ಸಿಸ್ಟೋಲ್ ಅಂತ ಕರಿತೀವಿ. ಸಿಸ್ಟೋಲ್ ನಿಮಗೆ ನೆನ್ಪು ಬರ್ಲಿಲ್ಲ ಅಂತ ಹೇಳಿದ್ರು ಯು ಟ್ರೈ ಟು ರಿಮೆಂಬರ್ ಇಟ್ ಆಸ್ ಡಯಾಸ್ಟೋಲ್. ಡಯಾಸ್ಟೋಲ್ ಅನ್ನೋ ಪದ ಏನಿದೆಯೋ ಇಲ್ಲಿ, ಇದನ್ನ ನೀವು ಈಸಿಯಾಗಿ ನೆನ್ಪಿಟ್ಕೊಬಹುದು. ಸಿಸ್ಟೋಲ್ ನಲ್ಲಿ ಹಾರ್ಟ್ ನ ಸೈಜ್ ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಆಗೋದು ಅಂತ ಹೇಳಿದ್ರೆ ಕಂಪ್ರೆಸ್. ಕಾಂಟ್ರಾಕ್ಟ್ ಅಂದ್ರೂ ಒಂದೇ, ಅದ ಅರ್ಥ ಆಗದೆ ಇದ್ದವರು ಯು ಟ್ರೈ ಟು ರಿಮೆಂಬರ್ ಇಟ್ ಆಸ್ ಕಂಪ್ರೆಸ್. ಪ್ರೆಸ್ ಆಗುತ್ತೆ. ಸಿಸ್ಟೋಲ್ ಅನ್ನೋದು ನನಗೆ ನೆನಪೇ ಬರ್ಲಿಲ್ಲ ಸರ್ ಅಂತ ಹೇಳಿದ್ರೆ ಯು ಟ್ರೈ ಟು ರಿಮೆಂಬರ್ ಡಯಾಸ್ಟೋಲ್. ಡಯಾಸ್ಟೋಲ್ ಅಲ್ಲಿ ಡೈ ಅಂತ ಹೇಳಿದ್ರೆ ಡಬಲ್. ಸೊ ಕಂಪ್ರೆಸ್ ಆದಾಗ ಹಾರ್ಟಿನ ಸೈಜ್ ಚಿಕ್ಕದಾಗತ್ತೆ. ಸೊ ಡಯಾಸ್ಟೋಲ್ ಅಂತ ಹೇಳಿದಾಗ ಹಾರ್ಟಿನ ಸೈಜ್ ದೊಡ್ಡದಾಗುತ್ತೆ ಅಲ್ವಾ? ಸೊ ಹಾಗಾದ್ರೆ ಏನೇನಾಗುತ್ತೆ? ಕಂಪ್ರೆಸ್ ಆದಾಗ ಬ್ಲಡ್ ಏನಾಗುತ್ತೆ? ಹಾರ್ಟ್ ಒಳಗಡೆಯಿಂದ ಒಂದು ಚೇಂಬರ್ ಇಂದ ಇನ್ನೊಂದು ಚೇಂಬರ್ಗೆ, ವೆಂಟ್ರಿಕಲ್ಗೆ ಮೂವ್ ಆಗಬಹುದು, ಅಥವಾ ವೆಂಟ್ರಿಕಲ್ ಇಂದ ಹಾರ್ಟಿನ ಆಚೆಗೆ ಮೂವ್ ಆಗ್ಬಹುದು. ಆರಿಕಲ್ ಕಂಪ್ರೆಸ್ ಆಯ್ತು ಅಂತ ಹೇಳಿದ್ರೆ ವೆಂಟ್ರಿಕಲ್ ಬರುತ್ತೆ, ವೆಂಟ್ರಿಕಲ್ ಕಂಪ್ರೆಸ್ ಆಯ್ತು ಅಂದ್ರೆ ಹಾರ್ಟ್ ಇಂದ ಆಚೆಗೆ ಬ್ಲಡ್ ಹೋಗುತ್ತೆ. ಸೊ ದಿಸ್ ಇಸ್ ದ ಜನರಲ್ ಸಿನಾರಿಯೋ. ಸೊ ಅದೇ ರೀತಿ ಕಂಪ್ರೆಸ್ ಆದ್ಮೇಲೆ ಏನಾಗುತ್ತೆ? ಮತ್ತೆ ಹಾರ್ಟ್ ನಾರ್ಮಲ್ ಶೇಪಿಗೆ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಡಯಾಸ್ಟೋಲ್. ಕ್ಲಿಯರಾ? ಸೊ ಹಾಗಾಗಿ so events that occur the beginning of one heartbeat to the beginning of next heartbeat. ಒಂದು ಸಲ ಹಾರ್ಟ್ ಬೀಟ್ ಸ್ಟಾರ್ಟ್ ಆದ್ಮೇಲೆ ಮೇಲಿಂದ ಕೆಳಗೆ ಬ್ಲಡ್ ಹೋಗುತ್ತೆ, ಕೆಳಗಡೆಯಿಂದ ಬ್ಲಡ್ ಆಚೆಗೆ ಹೋಗುತ್ತೆ. ಮತ್ತೆ ಇನ್ನೊಂದ್ಸಲ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗುತ್ತಲ್ವಾ? ಸೊ ಅಲ್ಲಿವರೆಗೂ ದಿಸ್ ಸೈಕಲ್ ಈಸ್ ಕಾಲ್ಡ್ ಆಸ್ ಕಾರ್ಡಿಯಾಕ್ ಸೈಕಲ್ ಅಂತ ಕರಿತೀವಿ. ಕ್ಲಿಯರಾ? ಸೊ ಹಾಗಾಗಿ ಟ್ರೈ ಟು ರಿಮೆಂಬರ್ ಪೀರಿಯಾಡಿಕ್ ಕಾಂಟ್ರಾಕ್ಷನ್ ಈಸ್ ಕಾಲ್ಡ್ ಆಸ್ ಸಿಸ್ಟೋಲ್. Relaxation of heart is called as diastole. So cardiac cycle ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಹೃದಯದ ಆವರ್ತನ ಚಕ್ರ ಹೇಗೆ ಕೆಲಸ ಮಾಡುತ್ತೆ, ಸೊ ಅದನ್ನ ಒಂದಾದ್ಮೇಲೆ ಒಂದು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ವಿಲ್ ಕಮ್ ಟು ದಿಸ್. ಫಸ್ಟ್ ಹಾರ್ಟ್ ಹೇಗಿರುತ್ತೆ? ನಾರ್ಮಲ್ ಪೊಸಿಷನ್ ಅಲ್ಲಿ ಇರುತ್ತೆ ಅಂತ ಅನ್ಕೊಳ್ಳ. ಫ್ರೀ ಆಗಿರುತ್ತೆ. ಹಾರ್ಟ್ ನಾರ್ಮಲ್ ಸ್ಟೇಜ್ ಅಲ್ಲಿ ಇದೆ, ಕರೆಕ್ಟಾ? ಸೊ ಹಾಗಾಗಿ ನಾರ್ಮಲ್ ಸ್ಟೇಜ್ ಅಲ್ಲಿ ಇದ್ದಾಗ ಸೊ ಬ್ಲಡ್ ಏನಾಗಿರುತ್ತೆ? ಮೇಲ್ಗಡೆ ಪೋರ್ಷನ್ ಅಲ್ಲಿ ಬ್ಲಡ್ ಬಂದು ಕೂತ್ಕೊಂಡಿರುತ್ತೆ. ಆರಿಕಲ್ಸ್ ಗೆ ಬ್ಲಡ್ ಎಂಟರ್ ಆಗಿರುತ್ತೆ. ಆರಿಕಲ್ ನ ಮೇಲ್ಗಡೆ ಇರೋ ಎರಡು ಕೋಣೆಗಳಲ್ಲಿ ಬ್ಲಡ್ ಇರುತ್ತೆ. ಹಾರ್ಟ್ ನಾರ್ಮಲ್ ಆಗಿರುತ್ತೆ. ಫಸ್ಟ್ ಏನಾಗುತ್ತೆ? ಅವೆರಡರ ನಡುವೆ ಇರುವಂತ ಬೈಕಸ್ಪಿಡ್ ಮತ್ತೆ ಟ್ರೈಕಸ್ಪಿಡ್ ವಾಲ್ ಚಿಪ್ಪುಗಳೇನಿದಾವಲ್ವಾ, ಅವೆರಡು ಫಸ್ಟ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣನೇ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಈ ಎರಡೂ ಚೇಂಬರ್ ಇಂದ ಬ್ಲಡ್ ಏನಾಗುತ್ತೆ? ವೆಂಟ್ರಿಕಲ್ ಗೆ ಹೋಗುತ್ತೆ. ಸೊ ಓಪನ್ ಆಯ್ತು. ಓಪನ್ ಆದ್ಮೇಲೆ ಬ್ಲಡ್ ಪಾಸ್ ಆಗುತ್ತೆ. ಪಾಸ್ ಆದ್ಮೇಲೆ ಸಹ ಮೇಲ್ಗಡೆ ನಿಮಗೆ ಅಪ್ಪರ್ ಚೇಂಬರ್ ನಲ್ಲಿ ಸ್ವಲ್ಪ ಬ್ಲಡ್ ಟ್ರೇಸಸ್ ಇರುತ್ತೆ, ಬ್ಲಡ್ ಸ್ವಲ್ಪ ಉಳ್ಕೊಂಡಿರುತ್ತೆ. ಆ ಟೈಮ್ ನಲ್ಲಿ ಹಾರ್ಟ್ ಬೀಟ್ ಆಗುತ್ತೆ. ಬೀಟ್ ಆದ ತಕ್ಷಣ ಮೇಲ್ಗಡೆ ಪಾರ್ಟ್ ಏನಾಗುತ್ತೆ? ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆದ ತಕ್ಷಣ ಮೇಲ್ಗಡೆ ಚೇಂಬರ್ ನಲ್ಲಿ ಉಳಿದಿರುವ ಬ್ಲಡ್ ಕಂಪ್ಲೀಟ್ ಆಗಿ ಹಿಂಡುತ್ತೆ. ಅಲ್ಲಿವರೆಗೂ ಇವು ಓಪನ್ ಆಗೇ ಇರ್ತವೆ ಚೇಂಬರ್. ಇದೆಲ್ಲ ಆಗೋದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ, ವಿತ್ ಇನ್ ಮಿಲಿ ಸೆಕೆಂಡ್. ನೀವು ಕಣ್ಣು ಮಿಟುಕ್ಸೋದ್ರೊಳಗೆ ಆಗುತ್ತೆ. ಓಪನ್ ಆಗಿರುತ್ತೆ, ಇದು ಪ್ರೆಸ್ ಮಾಡುತ್ತೆ. ಕಂಪ್ಲೀಟ್ ಆಗಿ ಬ್ಲಡ್ ಒಂದು ಹನಿನೂ ಉಳಿದಲ್ಲೇ ಕೆಳಗೋಯ್ತು. ಮತ್ತೆ ಇದು ಕ್ಲೋಸ್ ಆಗುತ್ತೆ. ಟ್ರೈಕಸ್ಪಿಡ್ ವಾಲ್ ಕ್ಲೋಸ್ ಆಗುತ್ತೆ, ಬೈಕಸ್ಪಿಡ್ ವಾಲ್ ಕೂಡ ಕ್ಲೋಸ್. ಸೊ ದಿಸ್ ಈಸ್ ಒನ್ ಥಿಂಗ್. ಸೊ ಅದಾದ ನಂತರದಲ್ಲಿ ವೆಂಟ್ರಿಕಲ್ ಹೋಗುತ್ತೆ. ಸೊ ವೆಂಟ್ರಿಕಲ್ ಇಂದ ಬರುವಾಗ ಮೇಲ್ಗಡೆ ನಿಮಗೆ ನಾವೇನು ವಾಲ್ ತೋರಿಸಿದ್ವಲ್ವಾ, ಸೆಮಿಲೂನಾರ್ ವಾಲ್ಸ್, ಸೆಮಿಲೂನಾರ್ ವಾಲ್ಸ್ ಕ್ಲೋಸ್ ಆಗಿರುತ್ತೆ, ಆಚೆ ಹೋಗುವಂಥದ್ದು. ಸೊ SAN ಸೈನೋ ಆಟ್ರಿಯಲ್ ನೋಡ್ ಏನಾಗುತ್ತೆ? ಅದರಲ್ಲಿ ಪಾಸ್ ಮಾಡುವಂತ ಇಂಪಲ್ಸ್ ಏನಿದೆಯೋ, ಸೊ ಹಿಯರ್, ಸೊ ಇಫ್ ಯು ಸಿ ಹಿಯರ್, ಸೊ ಮೇಲ್ಗಡೆ ಏನಾಗಿದೆ ನಮಗೆ ಫಸ್ಟ್, ಸೊ ಹಾರ್ಟ್ ನಾರ್ಮಲ್ ಸ್ಟೇಜ್ ಅಲ್ಲಿ ಇದ್ದಾಗ ಬ್ಲಡ್ ಕೆಳಗ್ ಬಂತು. ಆಮೇಲೆ ಇದು ಹಾರ್ಟ್ ಬೀಟ್ ನ ಪೇಸ್ ಮೇಕರ್ ಸ್ಟಾರ್ಟ್ ಮಾಡ್ತು. ಒಂದು ಹನಿನೂ ಬಿಡದಲ್ಲೇ ಇರೋ ಹಾಗೆ ಮೇಲ್ಗಡೆ ಪೋರ್ಷನ್ ಇಂದ ಬ್ಲಡ್ ನ ಕೆಳಗಡೆಗೆ ಹಿಂಡ್ಕೊಳ್ತು. ಕೆಳಗಡೆ ಪೋರ್ಷನ್ ಬಂತು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕೆಲವರು ಏನ್ ಅನ್ಕೊಂಡಿದ್ದಾರೆ, ಇದ್ರ ಕೆಳಗಡೆ ಇನ್ನೊಂದು ಇದೆ ಅಲ್ವಾ, ಆರಿಕ್ಯುಲೋ ವೆಂಟ್ರಿಕ್ಯುಲರ್ ನೋಡ್ ಅಂತ ನಾನು ಹೇಳಿದೆ.
ಇದು ಹಾರ್ಟ್ ಬೀಟ್ ಅನ್ನ ಇದು ಕೂಡ ಸೃಷ್ಟಿ ಮಾಡುತ್ತೆ ಅಂತ ಕೆಲವರು ಕೇಳಿದ್ದಾರೆ ಎಕ್ಸಾಮ್ ನಲ್ಲಿ, ವಿಚ್ ಇಸ್ ರಾಂಗ್. ಇಲ್ಲಿ ಏನಿದೆಯೋ ಸೈನೋ ಏಟ್ರಿಯಲ್ ನೋಡ್ ನಲ್ಲಿ ಸ್ಟಾರ್ಟ್ ಆಗಿರುವಂತ ಇಂಪಲ್ಸ್, ಎಲೆಕ್ಟ್ರಿಕ್ ಇಂಪಲ್ಸ್ ಏನಿದೆಯೋ ಇದನ್ನ ಇದು ಕ್ಯಾಚ್ ಮಾಡ್ಕೊಳ್ಳುತ್ತೆ. ಕ್ಯಾಚ್ ಮಾಡ್ಕೊಂಡು ಈ ಬ್ಲಡ್ ವೆಂಟ್ರಿಕಲ್ ಗೆ ಬರೋವರೆಗೂ ವೆಯ್ಟ್ ಮಾಡುತ್ತೆ. ವೆಯ್ಟ್ ಮಾಡ್ಬಿಟ್ಟು ಈ ಬೈಕಸ್ಪಿಡ್ ಮತ್ತು ಟ್ರೈಕಸ್ಪಿಡ್ ವಾಲ್ವ್ಗಳು ಕ್ಲೋಸ್ ಆದ ತಕ್ಷಣನೇ ಇದು ಪ್ರೆಸ್ ಮಾಡುತ್ತೆ, ಇದು ಇಂಪಲ್ಸ್ ಅನ್ನ ಪ್ರಾಸ್ ಮಾಡುತ್ತೆ. ಆವಾಗ ಎರಡು ವೆಂಟ್ರಿಕಲ್ಗಳು ಕಂಪ್ರೆಸ್ ಆಗುತ್ತೆ. ಸೊ ಇದು ಕ್ಲೋಸ್ ಆದ ತಕ್ಷಣನೇ ಇದು ಹಾರ್ಟ್ ಬೀಟ್ ಅನ್ನ ಮುಂದುವರಿಸುತ್ತೆ, ಬಟ್ ಇದು ಹಾರ್ಟ್ ಬೀಟ್ ಅನ್ನ ಸೃಷ್ಟಿ ಮಾಡೋದಿಲ್ಲ. ಆರಿಕ್ಯುಲರ್ ವೆಂಟ್ರಿಕ್ಯುಲರ್ ನೋಡ್ ಹಾರ್ಟ್ ಬೀಟ್ ಅನ್ನ ಸೃಷ್ಟಿ ಮಾಡೋದಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದು ಮತ್ತೆ ಇಂಪಲ್ಸ್ ಅನ್ನ ಪಾಸ್ ಮಾಡಿದ ತಕ್ಷಣನೇ ಈ ಎರಡು ವೆಂಟ್ರಿಕಲ್ಗಳು ಕಂಪ್ರೆಸ್ ಆಗುತ್ತೆ. ಎರಡು ಕಂಪ್ರೆಸ್ ಆದ ತಕ್ಷಣನೇ ನಿಮಗೆ ಆಚೆ ಹೋಗ್ತಾ ಇರುವಂತಹ ಅಯೋರ್ಟಾ ಆಗಿರ್ಬೋದು, ಮತ್ತೆ ನಿಮಗೆ ಇಲ್ಲಿರುವಂತಹ ಪಲ್ಮನರಿ ಆರ್ಟರೀಸ್ ಇರ್ಬೋದು, ಎರಡರಲ್ಲೂ ಇರುವ ಸೆಮಿಲ್ಯುನರ್ ವಾಲ್ವ್ಸ್ ಎರಡು ಕೂಡ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣನೇ ವೆಂಟ್ರಿಕಲ್ ಅಲ್ಲಿರೋ ಬ್ಲಡ್ ಆಚೆಗೆ ಹೋಗುತ್ತೆ. ಒಂದು ಸೀದಾ ಲಂಗ್ಸ್ ಕಡೆಗೆ ಹೋಗುತ್ತೆ, ಇನ್ನೊಂದು ಬೇರೆ ಬಾಡಿ ಪಾರ್ಟ್ಸ್ ಗೆ ಬ್ಲಡ್, ಪ್ಯೂರ್ ಬ್ಲಡ್ ಹೊರಟೋಗುತ್ತೆ. ಸೊ ಅದು ಹೋದ ತಕ್ಷಣನೇ ಸೆಮಿಲ್ಯುನರ್ ವಾಲ್ವ್ಗಳು ಎರಡು ಕೂಡ ಇಲ್ಲಿದಾವಲ್ವಾ, ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಓಪನ್ ಆಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ. ಸೊ ಆಚೆ ಹೋದಾಗ ಓಪನ್ ಆಗುತ್ತೆ, ಪಾಸ್ ಆದ ತಕ್ಷಣ ಕ್ಲೋಸ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಹಾರ್ಟ್ ವಿಲ್ ಮೇಂಟೈನ್ ಯೂನಿಡೈರೆಕ್ಷನಲ್ ಫ್ಲೋ ಆಫ್ ಬ್ಲಡ್. ಕ್ಲಿಯರ್? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕಾರ್ಡಿಯಾಕ್ ಸೈಕಲ್ ಅಂತ ಕರಿತೀವಿ ಇದನ್ನು ಬೇಸಿಕಲಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕಾರ್ಡಿಯಾಕ್ ಸೈಕಲ್. ಸೊ ಸೇಮ್ ಅದನ್ನೇ ಪದಗಳಲ್ಲಿ ಕೊಟ್ಟಿದ್ದೀನಿ. ಸೊ ಆಲ್ ಚೇಂಬರ್ಸ್ ಆರ್ ಇನ್ ರಿಲ್ಯಾಕ್ಸ್ಡ್ ಸ್ಟೇಟ್, ಆರಾಮಾಗಿರ್ತವೆ. ಸೊ ಫಸ್ಟ್ ಏನಾಗುತ್ತೆ, ಟ್ರೈಕಸ್ಪಿಡ್ ಅಂಡ್ ಬೈಕಸ್ಪಿಡ್ ವಾಲ್ವ್ಗಳು ಓಪನ್ ಆಗುತ್ತೆ. ಬ್ಲಡ್ ಫ್ರಮ್ ದ ಪಲ್ಮನರಿ ವೇನ್ಸ್ ಅಂಡ್ ವೀನಾ ಕವಾ ಫ್ಲೋಸ್ ಇನ್ ಟು ದ ಆರಿಕಲ್ಸ್, ಮೇಲ್ಗಡೆ ಚೇಂಬರ್ ಗೆ ಬಂದು ಕೂತ್ಕೊಂಡಿರುತ್ತೆ. ಸೊ ನೆಕ್ಸ್ಟ್ ರೈಟ್ ವೆಂಟ್ರಿಕಲ್ಸ್ ಮತ್ತು ವೆಂಟ್ರಿಕಲ್ಸ್ ಗೆ ಬ್ಲಡ್ ಎರಡು ಏಟ್ರಿಯಂ ನಿಂದ ಕೆಳಗಡೆಗೆ ಬರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೈನೋಆಟ್ರಿಯಲ್ ನೋಡ್ is also important. So sinoatrial node is also called as pacemaker. So sinoatrial node compression ಆದ ತಕ್ಷಣನೇ ವೆಂಟ್ರಿಕಲ್ ಗೆ ಹೋಗೋದಕ್ಕೆ ಆಗದಲ್ಲೇ ಇರೋ ಸ್ವಲ್ಪ ಬ್ಲಡ್ ಏನು ಉಳಿದಿರತ್ತೋ, so those blood so now generates stimulus. So both the atria ಅಂದ್ರೆ ಮೇಲ್ಗಡೆ ಪೋರ್ಷನ್, auricles will undergo contraction. So the atrial systole will takes place. So that is with respect to SAM. ಸೊ ಇದು ಜನರೇಟ್ ಮಾಡಿರುವ ಹಾರ್ಟ್ ಬೀಟ್ ಅನ್ನ AVN ಕ್ಯಾಚ್ ಮಾಡುತ್ತೆ, ಆರಿಕ್ಯುಲರ್ ವೆಂಟ್ರಿಕ್ಯುಲರ್ ನೋಡ್. ಸೊ ಅದು ಕಂಪ್ಲೀಟ್ ಆಗಿ ಬ್ಲಡ್ ಪಾಸ್ ಆಗಿ ಎರಡು ಕವಾಟಗಳು ಕ್ಲೋಸ್ ಆಗೋ ತನಕ ಕಾಯ್ಕೊಳ್ಳುತ್ತೆ. ಕಾಯ್ಕೊಂಡು ಕ್ಲೋಸ್ ಆದ ತಕ್ಷಣನೇ ಇದು ಮತ್ತೆ ಸ್ಟಿಮ್ಯುಲೇಷನ್ ಅನ್ನ ಮುಂದಕ್ಕೆ ಹಾಕತ್ತೆ. ಸ್ಟಿಮ್ಯುಲೇಷನ್ ಬಿಟ್ಟ ತಕ್ಷಣ ಎರಡು ಇರುವ ವೆಂಟ್ರಿಕಲ್ಸ್ ಕೆಳಗಡೆ ಏನಿದೆಯೋ ಅವೆರಡು ಕೂಡ ಕಂಪ್ರೆಸ್ ಆಗುತ್ತೆ. ಕರೆಕ್ಟಾ? ಇಲ್ಲಿ ಒಂದು ವರ್ಡ್ ಅನ್ನ ನೆನ್ಪಿಟ್ಕೋಬೇಕು, AVN is also called as bundle of His. So His ಅನ್ನೋದು it is a name of the scientist. The name of the scientist itself is His. So who discovered auriculoventricular node. ಈ ಸೈಂಟಿಸ್ಟ್ ಅದನ್ನ ಡಿಸ್ಕವರ್ ಮಾಡಿದ್ರಿಂದ ಆ ಮಾಂಸದ ಭಾಗವನ್ನ ಜನರಲ್ ಆಗಿ they have called it as bundle of His. So which is discovered by the scientist. His name is His. So ಹಾಗಾಗಿ ಸೇಮ್ ನೇಮ್ ಅನ್ನ ಆ ಜಾಗಕ್ಕೆ ಇಟ್ಟಿದ್ದಾರೆ, bundle of His. ಒಂದು ನಿಮಿಷಕ್ಕೆ ಆನ್ ಎನ್ ಆವರೇಜ್ ಎಷ್ಟು 72 ಟೈಮ್ಸ್ ಹಾರ್ಟ್ ಬೀಟ್ ಆಗುತ್ತಾ? ಸೊ 72 ಟೈಮ್ಸ್ ಅಂತ ಹೇಳಿದ್ರೆ ಪರ್ ಸೆಕೆಂಡ್ ಒಂದಕ್ಕಿಂತ ಜಾಸ್ತಿ ಆಗತ್ತಾ, ಒಂದ್ಸಲಕ್ಕಿಂತ ಹೆಚ್ಚಿಗೆ ಆಗತ್ತಾ, ಕಡಿಮೆ ಆಗತ್ತಾ ಹಾರ್ಟ್ ಬೀಟ್? ಸೊ ಇಫ್ ಇಟ್ ಈಸ್ 75 ಹಾರ್ಟ್ ಬೀಟ್ಸ್ ಅಂತ ತಗೊಂಡ್ರು ಕೂಡ, 75 ತಗೊಂಡ್ರು ಸೇಮ್, 72 ತಗೊಂಡ್ರು ಕೂಡ ಆಲ್ಮೋಸ್ಟ್ ನಿಮಗೆ ನಿಮಿಷಕ್ಕೆ ಒಂದಕ್ಕಿಂತ ಹೆಚ್ಚು ಸಲ ಹಾರ್ಟ್ ಬೀಟ್ ಆಗುತ್ತೆ ವಿತ್ ಇನ್ 1 ಸೆಕೆಂಡ್. ಸೊ ನಿಮಗೆ ಏನಾಗುತ್ತೆ, ಒಂದು ಹಾರ್ಟ್ ಬೀಟ್ ಆಲ್ರೆಡಿ ಜನರೇಟ್ ಆಗುತ್ತೆ. ಸೊ ಇಫ್ ಯು ಕ್ಯಾಲ್ಕುಲೇಟ್ ಬೈ ಟೇಕಿಂಗ್ 75 ಆಸ್ ಅನ್ ಆವರೇಜ್, 75 ನ ತಗೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಪರ್ ಮಿನಿಟ್ 60 ಡಿವೈಡೆಡ್ ಬೈ 75 ಅಂತ ಹೇಳಿದ್ರು ಮ್ಯಾಕ್ಸಿಮಮ್ 0.8 ಸೆಕೆಂಡಿಗೆ ಒಂದು ಹಾರ್ಟ್ ಬೀಟ್ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಹಾಗಾಗಿನೇ ಒಂದು ನಿಮಿಷಕ್ಕೆ 60 ಸೆಕೆಂಡ್ಸ್ ಅಂತ ಹೇಳಿದ್ರು ಕೂಡ 75 ಸಲ ಆಗತ್ತೆ ಅಂದ್ರೆ ಒಂದು ಸೆಕೆಂಡ್ಗಿಂತ ಕಡಿಮೆ ಟೈಮ್ ಅಲ್ಲಿ ಒಂದು ಬೀಟ್ ಆಗತ್ತೆ, ಒಂದು ಸಲ ಹಾರ್ಟ್ ಬೀಟ್ ಆಗುತ್ತೆ. ಹಾಗಾಗಿ ಇದು ಕಂಟಿನ್ಯೂಸ್ ಆಗಿ ನಾವು ಸಾಯೋ ತನಕನು ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾನೆ ಇರುತ್ತೆ, BP ಫ್ಲಕ್ಚುಯೇಟ್ ಆಗ್ಲಿಲ್ಲ ಅಂದ್ರೆ. ಕ್ಲಿಯರ್? ಸೊ ನೆಕ್ಸ್ಟ್ ಸ್ಟೇಜಸ್ ಆಫ್ ಕಾರ್ಡಿಯಾಕ್ ಸೈಕಲ್ ಆಲ್ರೆಡಿ ಇದನ್ನ ನೋಡಿದೀವಿ, ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೊಂಡು ಹೋಗೋಣ. ಸೊ ಯಾವ್ಯಾವ ಸ್ಟೇಜಸ್ ಇದೆ? ಏಟ್ರಿಯಲ್ ಸಿಸ್ಟೋಲ್, ಮೇಲ್ಗಡೆ ಪೋರ್ಷನ್ ಕಂಪ್ರೆಸ್ ಆಗುತ್ತೆ. ವೆಂಟ್ರಿಕ್ಯುಲರ್ ಸಿಸ್ಟೋಲ್, ಕೆಳಗಡೆ ಪೋರ್ಷನ್ ಕಂಪ್ರೆಸ್ ಆಗುತ್ತೆ, ಕೆಳಗಡೆ ಚೇಂಬರ್ಗಳು ಕಂಪ್ರೆಸ್ ಆಗುತ್ತೆ. ಲಾಸ್ಟ್ ಒನ್ ಈಸ್ ರಿಲ್ಯಾಕ್ಸೇಷನ್ ಪೀರಿಯಡ್. ಸೊ ಎರಡು ಆದ್ಮೇಲೆ ಎರಡು ವಾಪಸ್ ಮತ್ತೆ ಮರಳಿ ಅವುಗಳ ಒರಿಜಿನಲ್ ಸ್ಟೇಜ್ಗೆ ಬಂದು ನಿಂತ್ಕೊಳ್ಳುತ್ತೆ. ಅದನ್ನ ವಿ ಕಾಲ್ ಇಟ್ ಆಸ್
ರಿಲ್ಯಾಕ್ಸೇಷನ್ ಪೀರಿಯಡ್. ಇದಿಷ್ಟು ನಡೆಯೋದು ಜಸ್ಟ್ ಇನ್ ದ ಮ್ಯಾಟರ್ ಆಫ್ ಮಿಲಿ ಸೆಕೆಂಡ್ಸ್. ಡಿಸ್ಕಸ್ ಮಾಡುವಾಗ ಸುಮಾರು ಟೈಮ್ ತಗೊಂಡು ಡಿಸ್ಕಸ್ ಮಾಡ್ತೀವಿ, ಬಟ್ ಇದಿಷ್ಟು ಕೂಡ ಮಿಲಿ ಸೆಕೆಂಡ್ ಗಳಲ್ಲಿ ನಡೆದು ಹೋಗುತ್ತೆ. ಮತ್ತೆ ಇಟ್ ವಿಲ್ ಸ್ಟಾರ್ಟ್ ಟು ಆರ್ಟಿಕ್ಯುಲರ್ ಸಿಸ್ಟೋಲ್, ವೆಂಟ್ರಿಕ್ಯುಲರ್ ರಿಲ್ಯಾಕ್ಸೇಷನ್ ಫಾಸ್ಟ್ ಆಗಿ ನಡೀತಾ ಹೋಗುತ್ತೆ. ಕ್ಲಿಯರ್? ಸೊ ಹಾಗಾಗಿ ದಿಸ್ ಕ್ಯಾಲ್ಕುಲೇಷನ್ ಇಸ್ ಇಂಪಾರ್ಟೆಂಟ್. ಇಟ್ ವಿಲ್ ನಾಟ್ ಟೇಕ್ ಇವನ್ 1 ಸೆಕೆಂಡ್ ಫಾರ್ 1 ಬೀಟ್. ಸೊ ಏಟ್ರಿಯಲ್ ಸಿಸ್ಟೋಲ್ ಆಲ್ಮೋಸ್ಟ್ ಇದು ಕವರ್ ಮಾಡಿದೀನಿ. ಸೊ ಒಂದು ಸಲ 75% ಆಫ್ ದ ಬ್ಲಡ್ ಏನಿದೆಯೋ ದಟ್ ವಿಲ್ ಫ್ಲೋ ಡೈರೆಕ್ಟ್ಲಿ ಫ್ರಮ್ ಏಟ್ರಿಯಾ ಇನ್ ಟು ದ ವೆಂಟ್ರಿಕಲ್ಸ್. ಬೈಕಸ್ಪಿಡ್ ಟ್ರೈಕಸ್ಪಿಡ್ ವಾಲ್ ಓಪನ್ ಆದ ತಕ್ಷಣ 75% ಬ್ಲಡ್ ಹೊರಟೋಗುತ್ತೆ. ಕಂಪ್ರೆಷನ್ ಆದ್ಮೇಲೆ ಇನ್ನ ಮಿಕ್ಕಿರುವಂತ 25% ಬ್ಲಡ್ ಹೋಗುತ್ತೆ ವೆಂಟ್ರಿಕಲ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಆರಿಕ್ಯುಲರ್ ಸಿಸ್ಟೋಲ್ ಅಥವಾ ಏಟ್ರಿಯಲ್ ಸಿಸ್ಟೋಲ್. ನೆನ್ಪಿಟ್ಕೊಂಬೋದ? 75%, 25%. ನೆಕ್ಸ್ಟ್ ಒನ್ ವೆಂಟ್ರಿಕ್ಯುಲರ್ ಸಿಸ್ಟೋಲ್. ಇದು ಅಷ್ಟೇ, ವೆಂಟ್ರಿಕ್ಯುಲರ್ ಸಿಸ್ಟೋಲ್ ನಡೆಯೋದಕ್ಕೆ ತಗೊಳ್ಳೋ ಸಮಯ 0.3 ಸೆಕೆಂಡ್, ನಾಟ್ ಇವನ್ 1 ಸೆಕೆಂಡ್. 0.3 ಸೆಕೆಂಡ್ ಅಲ್ಲಿ ಆಗೋಗುತ್ತೆ. ದ ಏಟ್ರಿಯಲ್ ರಿಲ್ಯಾಕ್ಸೇಷನ್ ಆಲ್ಸೋ ಟೇಕ್ಸ್ ಪ್ಲೇಸ್ ಅಟ್ ದ ಸೇಮ್ ಟೈಮ್. ಸೊ ವೆಂಟ್ರಿಕಲ್ ಕಂಪ್ರೆಸ್ ಆದಾಗ ಆರಿಕಲ್ಸ್ ಗಳು ರಿಲ್ಯಾಕ್ಸ್ ಆಗಿರುತ್ತೆ. ಆರಿಕಲ್ ಗಳು ಕಂಪ್ರೆಸ್ ಆದಾಗ ವೆಂಟ್ರಿಕಲ್ ಗಳು ರಿಲ್ಯಾಕ್ಸ್ ಆಗಿರುತ್ತೆ. ಕ್ಲಿಯರ್? ಸೊ ಹಾಗಾಗಿನೇ ಹಾರ್ಟ್ ನ ಬೀಟ್ ಡಯಾಗ್ರಾಮ್ ತೋರಿಸಿರುವಾಗ ಏನಿರುತ್ತೆ, ಎರಡು ಒಟ್ಟಿಗೆ ಕೂತ್ಕೊಂಡು ಎರಡು ಒಟ್ಟಿಗೆ ಆರಾಮಾಗಲ್ಲ. ಒಂದ್ಸಲ ಮೇಲ್ಗಡೆ ಪ್ರೆಸ್ ಆಗಿ ಆರಾಮಾಗತ್ತೆ, ಕೆಳಗಡೆ ಪ್ರೆಸ್ ಆಗಿ ದೆನ್ ರಿಲ್ಯಾಕ್ಸ್ ಆಗುತ್ತೆ. ಹಾಗಾಗಿ ಸೊ ಕಾಂಟ್ರಾಕ್ಷನ್ ಆಫ್ ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ವ್ಸ್ ಅಕ್ಕರ್ಸ್ ಜಸ್ಟ್ ಇನ್ 0.05 ಸೆಕೆಂಡ್. 0.1 ಸೆಕೆಂಡ್ ಕೂಡ ತಗೊಳ್ಳಲ್ಲ. ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಫಾಸ್ಟ್ ಆಗಿ ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ. ಅದು ನಮಗೆ ಗೊತ್ತಿರ್ಬೇಕು. ಅದಕ್ಕೆ ಏನ್ ಮಾಡಬಾರ್ದು, ಕೆಟ್ಟ ಕೆಟ್ಟ ತಿನ್ನುವಂತ ಅಭ್ಯಾಸ ಇರ್ಬೋದು, ಜಂಕ್ ಫುಡ್ ಇರ್ಬೋದು, ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು. ಸೊ ಬೇಸಿಕಲಿ ಫ್ಯಾಟ್ ಡೆಪಾಸಿಷನ್ ಆಗುವಂತ ಕೆಲಸವನ್ನ ನಾವು ತಿನ್ನೋ ಆಹಾರದಲ್ಲಿ ಮಾಡಬಾರ್ದು. ಕ್ಲಿಯರಾ? ದೀಸ್ ಆರ್ ಸೆಮಿಲ್ಯುನರ್ ವಾಲ್ಸ್. ನಾನು ಮುಂಚೆನೆ ತೋರಿಸ್ಬೇಕು ಅನ್ಕೊಂಡೆ. ಸೊ ದಿಸ್ ಒನ್ ಈಸ್ ಕಾಲ್ಡ್ ಆಸ್ ಪಲ್ಮನರಿ ವಾಲ್. ಸೊ ವಿಚ್ ಕ್ಯಾರಿ ಬ್ಲೂ ಕಲರ್ ಮೀನ್ಸ್ pure blood or impure blood? Impure blood. So then aortic valve. So aortic valve, so it will permit to carry the pure blood away from the heart. So they are called as semilunar valves. In ಮಿಕ್ಕಿರೋದೆಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ ಅನ್ಕೋತೀನಿ. ಪಲ್ಮನರಿ ಆರ್ಟರೀಸ್, ಪಲ್ಮನರಿ ವೇನ್ಸ್ ರೆಡ್ ಕಲರ್ ಇದೆ. ಏನ್ ಮಾಡ್ತಾ ಇದೆ? ಸೊ ಇಟ್ ಈಸ್ ಕ್ಯಾರಿಯಿಂಗ್ ಪ್ಯೂರ್ ಬ್ಲಡ್ ಫ್ರಮ್ ದ ಲಂಗ್ಸ್ ಟುವರ್ಡ್ಸ್ ದ ಹಾರ್ಟ್. ಇದು ಒಂದು ವೇನ್ ಅನ್ನ ಬಿಟ್ರೆ, ಪಲ್ಮನರಿ ವೇನ್ ಅನ್ನ ಬಿಟ್ರೆ ಮಿಕ್ಕಿರೋ ಎಲ್ಲಾ ವೇನ್ಗಳು ಕೂಡ ಇಂಪ್ಯೂರ್ ಬ್ಲಡ್ ಅನ್ನ ಹಾರ್ಟಿನ ಕಡೆಗೆ ಸಪ್ಲೈ ಮಾಡ್ತವೆ, ಎಕ್ಸೆಪ್ಟ್ ಪಲ್ಮನರಿ ವೇನ್ಸ್. ಎಕ್ಸೆಪ್ಷನ್ ಅಂತ ಬರ್ಸಿದೀನಲ್ವಾ? ಸೊ ದಟ್ ಈಸ್ ಪಲ್ಮನರಿ ವೇನ್ಸ್. ಹಾಗಾಗಿ ಆರ್ಟರೀಸ್ ಏನ್ ಮಾಡ್ಬೇಕು? ಆರ್ಟರೀಸ್ ದೇ ಯೂಸ್ ಟು ಕ್ಯಾರಿ ಪ್ಯೂರ್ ಬ್ಲಡ್ ಫ್ರಮ್ ದ ಹಾರ್ಟ್ ಟು ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಕರೆಕ್ಟ್ ಅಲ್ವಾ? ಪ್ಯೂರ್ ಬ್ಲಡ್ ನ ಕ್ಯಾರಿ ಮಾಡಬೇಕು. ಎಕ್ಸೆಪ್ಷನ್ ಈಸ್ ಯುವರ್ ಪಲ್ಮನರಿ ಆರ್ಟರಿ. ಸೊ ದಿಸ್ ವಿಲ್ ಕ್ಯಾರಿ ಇಂಪ್ಯೂರ್ ಬ್ಲಡ್ ಫ್ರಮ್ ದ ಹಾರ್ಟ್ ಟುವರ್ಡ್ಸ್ ದ ಲಂಗ್ಸ್. ಶ್ವಾಸಕೋಶದ ಕಡೆಗೆ ಹಾರ್ಟ್ ನಿಂದ ಇಂಪ್ಯೂರ್ ಬ್ಲಡ್ ಅನ್ನ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಸೊ ದಿಸ್ ಈಸ್ ದ ಓನ್ಲಿ ಎಕ್ಸೆಪ್ಷನ್ ಆಫ್ ಆರ್ಟರೀಸ್ ಆಸ್ ವೆಲ್ ಆಸ್ ಬೈ 120. ಹಾಸ್ಪಿಟಲ್ ಅಲ್ಲಿ ಬರ್ದಿರ್ತಾರೆ ನೋಡಿದಿರಾ? BP ಅಂತ ಬರ್ದು ಡ್ಯಾಶ್ ಹಾಕಿ 80/120. 120/80 ಅಲ್ಲ. ಎಕ್ಸಾಮ್ ನಲ್ಲಿ ನಿಮಗೆ ಉಲ್ಟಾ ಕೆಲವು ಸಲ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟ್ ಒನ್ ಈಸ್ ಸ್ಮಾಲರ್ ನಂಬರ್, ಸೊ ಫಾಲೋಡ್ ಬೈ ಲಾರ್ಜರ್ ನಂಬರ್. ಫಸ್ಟ್ ಚಿಕ್ಕದು ಆಮೇಲೆ ದೊಡ್ಡ ನಂಬರ್. ಈ ತರ ನೆನ್ಪಿಟ್ಕೊಳ್ಳಿ. ಫಸ್ಟ್ ಈಸ್ 80/120. ಸೊ ಬೇಸಿಕಲಿ which forcibly open the semilunar valves to push the blood into aorta. Clear? So ನಿಮಗೆ ಜನರಲ್ ಆಗಿ ಅಂಡ್ ಪಲ್ಮನರಿ ಟ್ರಂಕ್ಸ್. ಸೊ 80 ಇದ್ದಾಗ ನಿಮಗೆ ಸಿಸ್ಟೋಲ್ ಆಗುತ್ತೆ. ಆರಿಕಲ್ ಇಂದ ವೆಂಟ್ರಿಕಲ್ ಗೆ ಬ್ಲಡ್ ಬರುತ್ತಲ್ವಾ? ಬ್ಲಡ್ ಬರುವಾಗ ಹೆಚ್ಚಿಗೆ ಒತ್ತಡ ಇರಲ್ಲ ಆರಿಕಲ್ ಇಂದ ವೆಂಟ್ರಿಕಲ್ ಗೆ ಬರುವಾಗ, ಬಟ್ ವಿತ್ ಸಮ್ ಸ್ಮಾಲರ್ ಫೋರ್ಸ್ ವೆಂಟ್ರಿಕಲ್ ಗೆ ಎಂಟರ್ ಆಗುತ್ತೆ ಬ್ಲಡ್. ಆವಾಗ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಹೇಳಿದ್ರೆ, ನೀವು ಮರ್ಕ್ಯುರಿ ಅದ್ ನೋಡಿದ್ರಲ್ವಾ? ಸ್ಪಿಗ್ಮೋಮಾನೋಮೀಟರ್ ಬಾಕ್ಸ್, ಈ ರೀತಿ ಒಂದು ಬಾಕ್ಸ್ ಇರುತ್ತಲ್ಲ,
ಅದ್ರ ಮೇಲೆ ಕಡ್ಡಿ ಉದ್ದ ನಿಲ್ಸಿರ್ತಾರಲ್ಲ ಒಂದು. ಸೊ ಇದರಲ್ಲಿ ನಿಮಗೆ ದೇ ವಿಲ್ ಪ್ರೊವೈಡ್ ಯು ಮರ್ಕ್ಯುರಿ ಲೈನ್. ಸೊ ಇಲ್ಲಿವರೆಗೂ 80 ವರ್ಗುನು ಬಂದ್ರೆ 80 ವರ್ಗು ಬಂದ್ಬಿಟ್ಟು ನಿಮ್ಮ ಮರ್ಕ್ಯುರಿ ಲೈನ್ ಒಂದು ಸಲ ಸ್ಟಾಪ್ ಆಗತ್ತೆ. ಸೊ ದಟ್ ಮೀನ್ಸ್ ನಿಮಗೆ ಆರಿಕಲ್ ಇಂದ ವೆಂಟ್ರಿಕಲ್ ಗೆ ಬ್ಲಡ್ ಪ್ರೆಷರ್ ನಲ್ಲಿ ಫ್ಲೋ ಆಗ್ತಾ ಇದೆ. ಸೊ 80 millimeters ಆಫ್ Hg. Hg ಇದೆಯಾ? ಹಿಯರ್ Hg ಮೀನ್ಸ್ ಮರ್ಕ್ಯುರಿ. ಇದ್ರ ಒಳಗಡೆ ಮರ್ಕ್ಯುರಿ ಇರುತ್ತಲ್ವಾ, ಅದು 80ಗೆ ಬರೋವರೆಗೂ ಬಂದು ಒಂದು ಸಲ ನಿಂತ್ಕೊಂಡಾಗ ದಟ್ ಮೀನ್ಸ್ ಆರಿಕಲ್ ಇಂದ ಬ್ಲಡ್ ವೆಂಟ್ರಿಕಲ್ ಬಂದಿದೆ. ಮತ್ತೆ ಇಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ಸಡನ್ ಆಗಿ ರೈಸ್ ಆಗುತ್ತೆ ಮರ್ಕ್ಯುರಿ. ಸೊ ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಇಟ್ ವಿಲ್ ರೀಚ್ ಅಪ್ ಟು 120. ಐ ಆಮ್ ಟಾಕಿಂಗ್ ಅಬೌಟ್ ನಾರ್ಮಲ್ ಪರ್ಸನ್. ಸೊ 120ಗೆ ಬಂತು ಅಂತ ಹೇಳಿದ್ರೆ ದಟ್ ಮೀನ್ಸ್ ನಿಮ್ಮ ವೆಂಟ್ರಿಕಲ್ ಏನಿದೆಯಲ್ವಾ, ವೆಂಟ್ರಿಕಲ್ ಇಂದ ಸಿಕ್ಕಾಬಟ್ಟೆ ಶಕ್ತಿ ಬೇಕು. ಇಡೀ ದೇಹಕ್ಕೆ ಬ್ಲಡ್ ಸಪ್ಲೈ ಆಗ್ಬೇಕು ಅಂತ ಹೇಳಿದ್ರೆ ಲಾರ್ಜ್ ಕ್ವಾಂಟಿಟಿನಲ್ಲಿ ಆಚೆಗೆ ಹೋಗ್ಬೇಕಲ್ಲ. ಆಚೆಗೆ ಹೋಗುವಾಗ ತುಂಬಾ ಜೋರಾಗಿ ಕಂಪ್ರೆಸ್ ಆಗತ್ತೆ. ಎಷ್ಟು ಸ್ಪೀಡ್ ಆಗಿ ಕಂಪ್ರೆಸ್ ಆಗತ್ತೆ ಅಂದ್ರೆ ಮರ್ಕ್ಯುರಿ ಲೆವೆಲ್ ನಿಮಗೆ 0 ಇಂದ 120ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಸೊ ಇಲ್ಲಿಗೆ ಹೋಗಿ ನಿಂತ್ಕೊಂಡ್ರೆ ಯುವರ್ ಹಾರ್ಟ್ ಈಸ್ ಕ್ಲೀನ್ ಅಥವಾ ಹೆಲ್ದಿ. ಸೊ ಆನ್ ಎನ್ ಅವರೇಜ್ 120, 130 ವರ್ಗುನು ಹೋಗುತ್ತೆ. ನೀವು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ಕೊಂಡು ಬಂದು ಇಟ್ ಈಸ್ ನಾಟ್ ಯೂನಿವರ್ಸಲ್. ಅದಕ್ಕೆ ಮೆಡಿಕಲ್ ಟರ್ಮಿನಾಲಜಿಗಳು ಕೆಲವು ಸಲ ಕಷ್ಟ ಆಗೋದು. ಯಾಕೆ ಅಂದ್ರೆ ಹೆವಿ ರನ್ನಿಂಗ್ ಮಾಡ್ಕೊಂಡ್ ಬರ್ತಿರಲ್ವಾ, ರನ್ನಿಂಗ್ ಮಾಡ್ಕೊಂಡ್ ಬಂದು BP ಚೆಕ್ ಮಾಡಿಸಿದ್ರೆ ನಿಮಗೆ 90/140 ವರ್ಗೂ ಹೋಗುತ್ತೆ. ಯಾಕೆ? ಸೊ ನಮ್ಮ ಬಾಡಿ ಜಾಸ್ತಿ ವರ್ಕೌಟ್ ಮಾಡಿರತ್ತೆ, ಬ್ಲಡ್ ಸ್ಪೀಡ್ ಆಗಿ ಪಂಪ್ ಆಗ್ತಾ ಇರತ್ತೆ. ಸೊ ಹಾಗಾಗಿ 80 ಅಥವಾ 90 ವರ್ಗೂ ಹೋಗುತ್ತೆ. ಯೂಶುವಲ್ ಆಗಿ ಅದಕ್ಕೆ ಡಾಕ್ಟರ್ಸ್ ಏನ್ ಹೇಳ್ತಾರೆ, ನೀವು BP ಚೆಕ್ ಮಾಡೋದಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಿಧಾನವಾಗಿ ಹಾಸ್ಪಿಟ್ಲಿಗೆ ನಡ್ಕೊಂಡು ಹೋಗಿ. ಆದ್ರೂ ಸ್ವಲ್ಪ BP ಜಾಸ್ತಿ ಆಗಿರುತ್ತೆ, ಅಲ್ಲಿ ಕೂತ್ಕೊಬೇಕು, ಅರ್ಧ ಗಂಟೆ ಕೂತ್ಕೊಂಡು ಅದಾದ್ಮೇಲೆ ನೀವು BP ಚೆಕ್ ಮಾಡಿಸಿದಾಗ ಇಟ್ ಶುಡ್ ಬಿ 80/120. ನಾವೇನ್ ಮಾಡ್ತೀವಿ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಸೀದಾ ಇಂಜೆಕ್ಷನ್ ತಗೋತೀವಿ. ಪ್ರೈವೇಟ್ ಹಾಸ್ಪಿಟ್ಲ್ಗಳಾದ್ರೆ ಏನ್ ಮಾಡ್ತಾರೆ, ಅದೇ ಒಂದು ನೆಪ ಸಾಕು ಅವರಿಗೆ. ಸ್ವಲ್ಪ ನಿಮ್ದು BP ಜಾಸ್ತಿ ಇದೆ, ಈ ಟ್ಯಾಬ್ಲೆಟ್ ತಗೊಳ್ಳಿ, ಆ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಮೆಡಿಕಲ್ ಶಾಪ್ ಅವ್ರ ಜೊತೆ ಡೀಲ್ ಮಾಡ್ಕೊಂಡು ಅವ್ರು ಸ್ವಲ್ಪ ಪರ್ಸೆಂಟೇಜ್ ತಗೊಂಡು, ಅದಕ್ಕೆ ಅಲ್ವಾ ಹಾಸ್ಪಿಟಲ್ ಪಕ್ಕನೆ ಮೆಡಿಕಲ್ ಶಾಪ್ ಅಲ್ವಾ. ಸೊ ಕೆಲವು ಸಲ ಚೀಟಿನೂ ನಮ್ ಕೈ ಕೊಡಲ್ಲ, ಮೆಡಿಕಲ್ ಶಾಪ್ ಇಂದ ಕೊನೆಗೆ ಬರುತ್ತೆ ನಮ್ ಕೈಗೆ ದುಡ್ಡು ಕೊಟ್ಮೇಲೆ. ಸೊ ನೀವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಸೊ ದಟ್ ಈಸ್ ಬೇಸಿಕಲಿ ಎ ಸ್ಕ್ಯಾಮ್. ಇಟ್ ಡಿಪೆಂಡ್ಸ್, BP ಡಿಪೆಂಡ್ಸ್ ಅಪಾನ್ ಯುವರ್ ವರ್ಕ್ ನೇಚರ್. ಮಲಕೊಂಡಿದ್ದು ಎದ್ರೆ ನೀವು ಸ್ವಲ್ಪ BP ಲೋನೇ ಆಗಿರುತ್ತೆ. ಸೊ ನಾರ್ಮಲ್ ಆಗಿ ತಿರ್ಗಾಡ್ಕೊಂಡಿದ್ರೆ 80, 90 ವರ್ಗೂ ಹೋಗಿ 130 ವರ್ಗೂ ರೀಚ್ ಆಗುತ್ತೆ. 140 ವರ್ಗೂ ನೀವು ರನ್ನಿಂಗ್ ಮಾಡ್ಕೊಂಡು ಹೋಗಿ BP ಚೆಕ್ ಮಾಡಿಸಿದ್ರೆ ಇಟ್ ವಿಲ್ ರೀಚ್ ಅಪ್ ಟು 140. ಇಟ್ ಡಸ್ ನಾಟ್ ಮೀನ್ ದಟ್ ಯು ಹ್ಯಾವ್ ಎ ಡಿಸೀಸ್. ಬಟ್ ನಾರ್ಮಲ್ ಆಗಿದ್ದಾಗ 140 ಇಂದ ಜಾಸ್ತಿ ಶೂಟ್ ಔಟ್ ಆದ್ರೆ ಸೊ ಆವಾಗ ನಿಮಗೆ BP ಟ್ಯಾಬ್ಲೆಟ್ ಕೊಡ್ತಾರೆ ತಗೊಳ್ಳೋದು, ಸ್ವಲ್ಪ ದಿವಸ ಕನ್ಸ್ಯೂಮ್ ಮಾಡಿ ಅಂತ. ಈವನ್ ಪ್ಲಸ್ ನಿಮ್ಗೆ ಕಣ್ಣಿನ ಆಪರೇಷನ್ ಗಳೇನಾದ್ರು ಆಗ್ಬೇಕು ಅಂದ್ರೆ ಆವಾಗ್ಲೂ ಕೂಡ BP ಶುಡ್ ಬಿ ನಾರ್ಮಲ್. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಣ್ಣಲ್ಲಿ ಆಪರೇಷನ್ ಮಾಡ್ತಾ ಇರುವಾಗ BP ತುಂಬಾ ಪ್ರೆಷರ್ ಅಲ್ಲಿ ಹೊಡಿತಾ ಇದ್ರೆ ಬ್ಲಡ್ ನಿಮ್ಗೆ ಕಣ್ಣಲ್ಲಿ ಸಿಕ್ಕಾಪಟ್ಟೆ ಆಚೆ ವೇಸ್ಟ್ ಆಗಿ ಹೊರಟೋಗ್ಬಿಡುತ್ತೆ. ಹಾಗಾಗಿ ಬ್ಲಡ್ ಪ್ರೆಷರ್ ನಾರ್ಮಲ್ ಸ್ಟೇಟ್ ಗೆ ತಗೊಂಡ್ಬಂದು ದೆನ್ ದೇ ವಿಲ್ ಗೋ ಫಾರ್ ಆಪರೇಷನ್ಸ್, ಎನಿ ಆಪರೇಷನ್ಸ್. ಕ್ಲಿಯರ್? ಸೊ ದಿಸ್ ಶುಡ್ ಬಿ ದ ಬ್ಲಡ್ ಪ್ರೆಷರ್. ನೆಕ್ಸ್ಟ್ ರಿಲ್ಯಾಕ್ಸೇಷನ್. ರಿಲ್ಯಾಕ್ಸೇಷನ್ ಅಲ್ಲಿ ನಿಮ್ಗೆ ಏನ್ ಡೀಟೇಲ್ ಬೇಡ, ಎಷ್ಟು ಟೈಮ್ ವರ್ಗುನು ಹಾರ್ಟ್ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಅದಷ್ಟೇ ಬೇಕಾಗಿರೋದು. ಜಸ್ಟ್ ಇಟ್ ವಿಲ್ ಟೇಕ್ ಓನ್ಲಿ 0.4 seconds. ಅಷ್ಟವರೆಗೂ ರಿಲ್ಯಾಕ್ಸ್ ಮಾಡುತ್ತೆ ಅಷ್ಟೇ. ಮತ್ತೆ ಇಟ್ ವಿಲ್ ಸ್ಟಾರ್ಟ್ ಟು ಬೀಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ರಿಲ್ಯಾಕ್ಸೇಷನ್. ಕ್ಲಿಯರ್? ಸೊ ದಿಸ್ ಎಂಟೈರ್ ಸೈಕಲ್ ಈಸ್ ಕಾಲ್ಡ್ ಆಸ್ ಕಾರ್ಡಿಯಾಕ್ ಡಯಾಸ್ಟೋಲ್. ರಿಲ್ಯಾಕ್ಸೇಷನ್ ಸ್ಟೇಜ್ ಅನ್ನ ಏನಂತ ಹೇಳ್ತೇವೆ, ಕಾಂಟ್ರಾಕ್ಷನ್ ಆಗಿರೋದನ್ನ ಸಿಸ್ಟೋಲ್ ಅಂತೀವಿ. ಸೊ ಈ ರೀತಿ ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ಇರೋದನ್ನ ವಿ ಕಾಲ್ ಇಟ್ ಆಸ್ ಡಯಾಸ್ಟೋಲ್ ಅಂತ ಕರಿತೀವಿ. DIASTOLE. ಓಕೆ. ಸೊ ಡಯಾಸ್ಟೋಲ್ ಆದ ತಕ್ಷಣ ವೆಂಟ್ರಿಕಲ್ ಫ್ರೀ ಆಗುತ್ತೆ. ಸೊ ವೆಂಟ್ರಿಕಲ್ ಫ್ರೀ ಆದ ತಕ್ಷಣನೇ ಮತ್ತೆ ಬ್ಲಡ್ ಬಂದು ಆರಿಕಲ್ ಗೆ ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? ಸೊ ದಿಸ್ ಈಸ್ ದ ಗ್ರಾಸ್ ಐಡಿಯಾ ಆಫ್ ಕಾರ್ಡಿಯಾಕ್ ಸೈಕಲ್.